Hi students, today we are going to learn some terms which are important for the 2 marks. One is tree edge or forward edge. What it means? Tree edge ಅಥವಾ forward edge ಅಂದರೆ ಏನು? You will take a initial node. Initial node ಅನ್ನು ತಗೋತೀರಿ ಯಾವಾಗಲೂ ನೀವು. ಇನ್ BFS, DFS ನೋಡಿದ್ದೀರಿ. ಇದನ್ನ ಇನಿಷಿಯಲ್ ನೋಡ್ ಅಂತ ತಗೊಂಡ್ರಿ ಅಂದ್ರೆ ಇದಕ್ಕೆ ಸಬ್ ನೋಡ್ಸ್ ಇರ್ತಾವೆ, ಕರೆಕ್ಟ್ ಅದನಾ? ಸಬ್ ನೋಡ್ಸ್ ಇರ್ತಾವೆ. So now assume that the diagram will be like this. Graph ಈ ಥರ ಅದ ಅಂತ ಅನ್ಕೋರಿ. Okay, it will be D, then D, ಇದು ಗಿವನ್ ಗ್ರಾಫ್. ಇದನ್ನು ತೊಗೊಂಡು ನೀವೇನು ಮಾಡ್ತಿರ್ತೀರಿ, BFS ಸಾಲ್ವ್ ಮಾಡ್ತಿರ್ತೀರಿ ಅಂತ ಇಟ್ಕೋರಿ. ಈ ಡೆಫಿನೇಷನನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ಲಿಕತ್ತೀನಿ. ಇದು ಕೊಟ್ಟಂತಹ ಗ್ರಾಫ್ G, ಕರೆಕ್ಟ್ ಅದನಾ? ಸೊ ಇನಿಷಿಯಲ್ ಎನ ತೊಗೊಂಡ್ವಿ. ಎನ ತೊಗೊಂಡಾಗ ನೀವೇನು ಮಾಡ್ತೀರಿ ಅಂತಂದ್ರೆ ಯಾವುದಾದ್ರೂ ನೋಡಿಗೆ ನೀವೇನು ಮಾಡ್ತೀರಿ, ಕನೆಕ್ಷನ್ ಮಾಡ್ತೀರಿ. BFS ಮೆಥಡನ್ನೇ ಮಾಡ್ಕೋತಾ ಹೋಗೋಣಂತ. ಸೊ ನಾವು ಎನ ಕನೆಕ್ಟ್ ಮಾಡಿದೆ, ಆಮೇಲೆ ಏನು ಕನೆಕ್ಟ್ ಮಾಡ್ಕೋತೀರಿ, ಬಿನ ಕನೆಕ್ಟ್ ಮಾಡ್ಕೋತೀರಿ. ಲಕ್ಷ ಇರಲಿ, ಎದಿಂತ್ರ ಬಿಗೆ ಹೋಗ್ಲಿಕ್ಕೆ ಒಂದು ಎಜ್ಜನ್ನು ಡ್ರಾ ಮಾಡಿದ್ರಿ ಫಸ್ಟ್ ಟೈಮ್. ದ ಎಡ್ಜ್ ಈಸ್ ಕನೆಕ್ಟೆಡ್ ಟು ದ ವರ್ಟೆಕ್ಸ್ ಟು ರೀಚ್ ದ ಬಿ ವರ್ಟೆಕ್ಸ್. ಎ ವರ್ಟೆಕ್ಸ್ ಆ್ಯಂಡ್ ಬಿ ವರ್ಟೆಕ್ಸ್ ಎಡ್ಜ್ ಈಸ್ ಡ್ರಾನ್. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಟೈಮ್ ಏನು ಹೋಗೋದಲ್ಲ, ಈ ಎಡ್ಜ್ ಫಸ್ಟ್ ಟೈಮ್ ಹೋಗ್ಯದ. ಲಕ್ಷ ಇರಲಿ, ಫಸ್ಟ್ ಟೈಮ್ ಹೋಗ್ಯದಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರೀ ಎಡ್ಜ್ ಆರ್ ಫಾರ್ವರ್ಡ್ ಎಡ್ಜ್ ಅಂತ ಕರಿತೀವಿ. ಮುಂದೆ ಹೊಂಟದ ಫಾರ್ವರ್ಡ್ ಎಡ್ಜ್ ಅಂತ ಕರಿತೀವಿ, ಮುಂದೆ ಹೊಂಟದ. ನಾವು ಈಗೇನು ಮಾಡ್ತೀರಿ ಅಂತಂದ್ರೆ ಬಿನ ಅಜುಮ್ ದಟ್ ಬಿ ಎಕ್ಸ್ಪ್ಲೋರ್ ಮಾಡಿದ್ರಿ, ಡಿ ಕನೆಕ್ಷನ್ ಆಯಿತು. ಇದನ್ನು ನನಗೇನು ಟ್ರೀ ಎಡ್ಜ್, ಇದು ನನಗೇನು ಟ್ರೀ ಎಡ್ಜ್. ಯಾಕಂತಂದ್ರೆ ಓನ್ಲಿ ಒನ್ಸ್ ಇಟ್ ಈಸ್ ವಿಸಿಟೆಡ್. ಇದನ್ನು ಒಂದ್ಸಲ ವಿಸಿಟ್ ಆಗಿದೆ, ಇದನ್ನು ಒಂದ್ಸಲ ವಿಸಿಟ್ ಆಗಿದೆ. ಈಗ ಇದಕ್ಕೆ ನಾವು ಫಾರ್ವರ್ಡ್ ಎಡ್ಜ್ ಅಂತ ಕರಿತೀವಿ. ಏನು ಹೇಳ್ತದೆ ನೋಡ್ರಿ ಡೆಫಿನೇಷನ್. ವೆನ್ ಎವರ್ ಎ ನ್ಯೂ ವರ್ಟೆಕ್ಸ್ ಈಸ್ ರೀಚ್ಡ್, ಇದು ನ್ಯೂ ವರ್ಟೆಕ್ಸ್, ಬಿ ಈಸ್ ಅ ನ್ಯೂ ವರ್ಟೆಕ್ಸ್ ಅಂತ ಇಟ್ಕೋರಿ. ನ್ಯೂ ವರ್ಟೆಕ್ಸ್ ಫಸ್ಟ್ ಟೈಮ್ ರೀಚ್ ಆಗೋದಿಲ್ಲ, ಇದು ಎರಡನೇ ಸಲ ಅಲ್ಲ, ಮೊದಲನೇ ಸಲನೇ ರೀಚ್ ಆಗ್ಲಿಕ್ಕತ್ತದ, ಕರೆಕ್ಟ್ ಅದನಾ? ಇಟ್ ಈಸ್ ಅಟ್ಯಾಚ್ ಟು ವರ್ಟೆಕ್ಸ್ ಫ್ರಾಮ್, ಇದು ಫಸ್ಟ್ ಟೈಮ್ ಅಟ್ಯಾಚ್ ಮಾಡ್ತೀವಿ ಎದ್ರ ಜೊತೆ, ವೇರ್ ಇಟ್ ಈಸ್ ಬೀಯಿಂಗ್ ಎಮರ್ಜ್ಡ್, ಎಲ್ಲಿದಿಂತ್ರ ಉದ್ಭವ ಆಗಿತ್ತು. ಎಮರ್ಜ್ಡ್ ಅಂದರೆ ಉದ್ಭವ ಅಂತ ಅರ್ಥ ಆಗ್ತದೆ. ಅಂದರೆ ಎಲ್ಲಿದಿಂತ್ರ ಹೊಂಟಿತ್ತು, ಏದಿಂತ್ರ ಹೊಂಟಿತ್ತು, ಬಿ ಒಂದೇ ಸಲ ಕನೆಕ್ಷನ್ ಆಗಿದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಟ್ರೀ ಎಡ್ಜ್. ಇಲ್ಲೇ ನಿಮ್ಗೆ ಬ್ಯಾಕ್ ಎಡ್ಜನ್ನು ಅಥವಾ ಕ್ರಾಸ್ ಎಡ್ಜನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲೇನಾಗ್ತದೆ ಅಂದ್ರೆ ಡಿ ಕಂಪ್ಲೀಟ್ ಆಯ್ತು, ಇದನ್ನ ಇದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರೋಂಗಿಲ್ಲ. ಹೊಳ್ಳಿ ನೀವೇನು ಮಾಡ್ತೀರಿ ಅಂದರೆ ಬಿ ನೋಡ್ತೀರಿ, ಎ ನೋಡ್ತೀರಿ, ಸಿಗೆ ಬರ್ತೀರಿ. ಸಿದಿಂತ್ರ ಏನರ ಕನೆಕ್ಷನ್ ಅದನ, ಎಸ್ ಡಿಗದ. ಡಿ ಆಲ್ರೆಡಿ ವಿಸಿಟೆಡ್ ಅದ, ಸಿದಿಂತ್ರ ಡಿ ಕನೆಕ್ಷನ್ ಅದ, ಬಟ್ ಆಲ್ರೆಡಿ ಏನದದು, ಡಿ ಈಸ್ ಆಲ್ರೆಡಿ ವಿಸಿಟೆಡ್. ಸೊ ಆಲ್ರೆಡಿ ವಿಸಿಟೆಡ್ ಇರೋದ್ರಿಂದ ನಾವು ಅಲ್ಲಿ ಎರಡನೇ ಸಲ ಹೊಂಟೀವಿ. ಮೊದಲನೇ ಸಲ ಆಗಿಬಿಟ್ಟದ, ಅಂದ್ರೆ ಫಾರ್ವರ್ಡ್ ಎಡ್ಜ್ ಮುಗಿದ್ಬಿಟ್ಟದ. ಎರಡನೇ ಸಲ ಹೊಂಟೀವಿ. ಸೊ ಅಂದ್ರೆ ಅದೇನದು ಬ್ಯಾಕ್ವರ್ಡ್ ಎಡ್ಜ್. ಹೊಳ್ಳಿ ಹೊಂಟೀವಿ, ನಾವು ವಿಸಿಟ್ ಮಾಡಿದ ನೋಡಿಗೇ ಹೊಳ್ಳಿ ಹೊಂಟಿದ್ದೀವಿ. ಇದಕ್ಕೇನಂತ ಕರಿತೀವಿ, ಕ್ರಾಸ್ ಎಡ್ಜ್ ಆರ್ ಬ್ಯಾಕ್ವರ್ಡ್ ಎಡ್ಜ್ ಅಂತ ಕರಿತೀನಿ. ಇದನ್ನು ಕೆಲವೊಂದು ಸ್ಟೂಡೆಂಟ್ಸ್ ನಿನ್ನೆ ಪ್ರಾಬ್ಲಮ್ಸ್ ಒಳಗಡೆ ಮಿಸ್ಟೇಕನ್ನು ಅಂದ್ರೆ ತಿಳಿತಿದ್ದಿಲ್ಲ, ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ರಿ. ಒಂದೇ ಸಲ ನೀವು ವಿಸಿಟ್ ಮಾಡಿದ್ರಿ ಬಿಗೆ, ಬಿದಿಂತ್ರ ಡಿಗೆ ಒಂದೇ ಸಲ ವಿಸಿಟ್ ಮಾಡಿದ್ರಿ. ಸಿದಿಂತ್ರ ಡಿಗೆ ವಿಸಿಟ್ ಮಾಡೋಕೆ ಎಷ್ಟನೇ ಸಲ ವಿಸಿಟ್ ಮಾಡಾಕತ್ತೀರಿ, ಎರಡನೇ ಸಲ. ಅಂದ್ರೆ ಹೊಳ್ಳಿ ಹೊಂಟಿರಿ, ಬ್ಯಾಕ್ ಹೊಂಟಿರಿ, ಕ್ರಾಸ್ ತೋರಿಸ್ರಿ ಅಂತ ಹೇಳ್ತಾನೆ. ಎರಡು ಟರ್ಮಿನಾಲಜೀಸ್ ಅರ್ಥ ಆಗ್ಯಾವ ಅಂತ ಅನ್ಕೋತೀನಿ ನಿಮಗೆ. ಐ ಹೋಪ್ ದೀಸ್ ಟರ್ಮಿನಾಲಜೀಸ್ ಆರ್ ಕ್ಲಿಯರ್. ನೆಕ್ಸ್ಟ್ ಸ್ವಲ್ಪ ಇದ್ರ ಕಡೆ ಲಕ್ಷ ಕೊಡ್ರಿ. ಕನೆಕ್ಟೆಡ್ ಕಾಂಪೋನೆಂಟ್ಸ್ ಆ್ಯಂಡ್ ಸ್ಪ್ಯಾನಿಂಗ್ ಟ್ರೀ. ಕನೆಕ್ಟೆಡ್ ಕಾಂಪೋನೆಂಟ್ಸ್ ಆ್ಯಂಡ್ ಸ್ಪ್ಯಾನಿಂಗ್ ಟ್ರೀ ಬಗ್ಗೆ ಲಕ್ಷ ಕೊಡ್ರಿ. ಇಲ್ಲೊಂದು ಗ್ರಾಫನ್ನು ಹಾಕ್ತೀನಿ ನಾನು. I will draw a graph here, G. ಇದೇ ಗ್ರಾಫನ್ನೇ ಹಾಕೋಣಂತ. A, B, C, D. It is a graph. ಲಕ್ಷ ಇರಲಿ. G is a graph, given graph. ಇಟ್ ಈಸ್ ಅನ್ಡೈರೆಕ್ಟೆಡ್ ಅದ. ಯಾಕಂತಂದ್ರೆ ಡೈರೆಕ್ಟೆಡ್ ಅಂದ್ರೆ ಈ ಥರ ರಿಪ್ರೆಸೆಂಟ್ ಮಾಡ್ತೀರಿ, ಅನ್ಡೈರೆಕ್ಟೆಡ್ ಅಂದ್ರೆ ಸ್ಟ್ರೇಟ್ ಲೈನ್. ಇಲ್ಲಿ ಯಾವುದು ಡೈರೆಕ್ಷನ್ಸನ್ನು ತೋರಿಸಿಲ್ಲ, ಇಟ್ ಈಸ್ ಅನ್ಡೈರೆಕ್ಟೆಡ್.
ಇಫ್ ಜಿ ಈಸ್ ಅನ್ಡೈರೆಕ್ಟೆಡ್, ಇದು ಅನ್ಡೈರೆಕ್ಟೆಡ್ ಇತ್ತು ಅಂದ್ರೆ ದೆನ್ ಆಲ್ ವರ್ಟೈಸಸ್ ಆಫ್ ಜಿ ವಿಲ್ ಬಿ ಗೆಟ್ ವಿಸಿಟೆಡ್ ಆನ್ ದ ಫಸ್ಟ್ ಕಾಲ್ ಆಫ್ ಬಿ ಎಫ್ ಎಸ್. ಎಲ್ಲ ನೋಡ್ಸು ಏನಾಗ್ತಾವ ಅಂತಂದ್ರೆ ಒಂದೇ ಸಲಕ್ಕೆ ಎಲ್ಲ ನೋಡ್ಸು ಕನೆಕ್ಟೆಡ್ ಇದ್ದು ಅಂದ್ರೆ ಏನಾಗ್ತಾವಂತ ಫಸ್ಟ್ ಕಾಲಿಗೆ ನಿಮಗೆಲ್ಲ ನೋಡ್ಸು ವಿಸಿಟ್ ಮಾಡಿಬಿಡ್ತೀರಿ. ಅರ್ಥ ಆಗ್ತದೆ? 2 ಕಾಲ್ಸ್ ಬೇಕಾಗಂಗಿಲ್ಲ ನಿಮಗೆ. ಎಲ್ಲ ಕನೆಕ್ಟೆಡ್ ಇದ್ದು ಅಂದ್ರೆ ಒಂದೇ ಕಾಲ್. ಅಂದ್ರೆ ಹೆಂಗೆ ಎ ಬಿ ಡಿ ಸಿ ಒಂದೇ ಸಲಕ್ಕೆ ಆಗೈತಿಲ್ಲ. ಎದಿಂತ್ರ ಬಿ ಹೋದ್ರಿ, ಬಿದಿಂತ್ರ ಡಿ ಹೋದ್ರಿ, ಹೊಳ್ಳಿ ಏನು ಮಾಡ್ತೀರಿ, ಸಿಗೆ ಬರ್ತೀರಿ ಒಂದೇ ಸಲ. ಇಲ್ಲಿ ಅದನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ಲಿಗತ್ತಾನ. ಇಫ್ ಇಟ್ ಈಸ್ ನಾಟ್ ಕನೆಕ್ಟೆಡ್, ಇದೇನ್ರೆ ಇಂಟರ್ ಕನೆಕ್ಷನ್ ಆಗಿದ್ದಿಲ್ಲ, ಎ ಬಿ ಅಜುಮ್ ದಟ್ ಇಲ್ಲಿ ಡ್ರಾ ಮಾಡ್ತೀನಿ, ಎಕ್ಸ್ ವೈ ಜೆಡ್. ಇಲ್ಲಿ ಎಕ್ಸ್ ಜೆಡ್ ಅಷ್ಟೇ ಕನೆಕ್ಷನ್ ಐತಿ, ಉಳಿಕಿದ್ದು ಕನೆಕ್ಷನ್ ಇಲ್ಲ. ಇಂಥ ಗ್ರಾಫ್ ಏನ್ರಿ ನಿಮ್ಗಿತ್ತು ಅಂದ್ರೆ ಡಿಸ್ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ ನಾವು. ಡಿಸ್ಕನೆಕ್ಟೆಡ್ ಗ್ರಾಫ್ ಕಲ್ತಿದ್ದೀವಿ ನಾವು. ಓಕೆ, ಇಂಥ ಗ್ರಾಫ್ ಏನ್ರಿ ನಿಮ್ಗಿತ್ತು ಅಂತಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ 2 ಟೈಮ್ಸ್. 2 ಸಲ ಅದನ್ನು ಕಾಲ್ ಮಾಡಬೇಕಾಗ್ತದೆ, 2 ಸಲ ವಿಸಿಟ್ ಮಾಡಬೇಕಾಗ್ತದೆ. ಇಂಥದಕ್ಕೆ ನಾವೇನಂತ ಕರಿತೀವಿ, 1 BFS ಕಾಲ್ ಆ್ಯಂಡ್ 2 BFS ಕಾಲ್. ಇಫ್ ದ ಗ್ರಾಫ್ ಈಸ್ ಕನೆಕ್ಟೆಡ್ 1 BFS ಕಾಲ್ ಈಸ್ ರಿಕ್ವೈರ್ಡ್. ಇಫ್ ಗ್ರಾಫ್ ಈಸ್ ಡಿಸ್ಕನೆಕ್ಟೆಡ್ ಅಂದ್ರೆ ಇಲ್ಲಿ ಯಾವುದು ಒಂದದ, ಇದು ಎಕ್ಸಿಗೆ ಕನೆಕ್ಷನ್ ಇಲ್ಲ ಅಂತ ಇಟ್ಕೊರಿ, ಇದನ್ನು ಗ್ರಾಫೇ ನನಗೆ ಜಿನೇ. ಸೊ ಇಟ್ ಈಸ್ ಅ ಡಿಸ್ಕನೆಕ್ಟೆಡ್ ಗ್ರಾಫ್ ಆರ್ ಅನ್ಡೈರೆಕ್ಟೆಡ್ ಗ್ರಾಫ್, ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ 2 BFS. 2 ಸಲ ನಾವು BFS ಅನ್ನು ಕಾಲ್ ಮಾಡಬೇಕಾಗ್ತದೆ. ಇದು ಕನೆಕ್ಟೆಡ್ ಕಾಂಪೊನೆಂಟ್ಸ್. ಅಂದ್ರೆ ಎದಕ್ಕೆ BFS ಆ್ಯಂಡ್ DFS ಅನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿಕತ್ತೀವಿ ಅಂತಂದ್ರೆ, ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಚೆಕ್ ಮಾಡಲಿಕ್ಕೆ ವೆದರ್ ದ ಗ್ರಾಫ್ ಈಸ್ ಕನೆಕ್ಟೆಡ್ ಆರ್ ಡಿಸ್ಕನೆಕ್ಟೆಡ್. ಅವ್ರ ಅರ್ಥ ಆಗ್ತದ್ರಿ? ಕನೆಕ್ಟೆಡ್ ಗ್ರಾಫ್ ಅದನ್ನು ಏನು ಅನ್ಕನೆಕ್ಟೆಡ್ ಗ್ರಾಫ್ ಅದನ್ನು ಡಿಸ್ಕನೆಕ್ಟೆಡ್ ಗ್ರಾಫ್ ಅದನ್ನು ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇದು ಸಿಂಪಲ್ ಅದ, ಇದು ಅರ್ಥ ಆಗ್ಯದ ಅನ್ಕೊಂಡಿನಿ. ಇಲ್ಲೊಂದಿಷ್ಟು ಟರ್ಮ್ಸ್ ಅದಾವ, ಇವು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಎಸ್, ಇದೊಂದು ಗ್ರಾಫ್ ಕರೆಕ್ಟ್ ಅದ್ರಿ. ಈ ಗ್ರಾಫಿಗೆ 2 ಮೆಥಡನ್ನು ಅಪ್ಲೈ ಮಾಡ್ಬೋದು ನೀವು, BFS ಆ್ಯಂಡ್ DFS. BFS ಅನ್ನು ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಗೊಂದು ಏನು ಸಿಗ್ತದೆ, ಸ್ಪ್ಯಾನಿಂಗ್ ಟ್ರೀ ಸಿಗ್ತದೆ. ನೀವೆಲ್ಲರೂ ಮಾಡಿರಿ ಆಲ್ರೆಡಿ, ಸ್ಪ್ಯಾನಿಂಗ್ ಟ್ರೀ ಸಿಗ್ತದೆ. ಕರೆಕ್ಟ್ ಅದ ರೀ, ಸ್ಪ್ಯಾನಿಂಗ್ ಟ್ರೀ. DFS ಅಪ್ಲೈ ಮಾಡಿದಾಗ ಕೂಡ ನಿಮ್ಗೆ ಏನು ಸಿಗ್ತದೆ, ಸ್ಪ್ಯಾನಿಂಗ್ ಟ್ರೀ ಸಿಗ್ತದೆ. ಈ ಗ್ರಾಫಿಗೆ ನೀವು BFS ಮೆಥಡನ್ನು ಅಪ್ಲೈ ಮಾಡ್ಬೋದು, ಡೆಪ್ತ್ ಫಸ್ಟ್ ಮೆಥಡ್ ಆ್ಯಂಡ್ ಬ್ರೆಡ್ತ್ ಫಸ್ಟ್ ಮೆಥಡನ್ನು ಎರಡೂ ಅಪ್ಲೈ ಮಾಡ್ಬೋದು. ಇಫ್ ವಿ ಅಪ್ಲೈ ದ BFS ದೆನ್ ವಿಲ್ ಗೆಟ್ ಅ ಟ್ರೀ. ಒಂದು ಟ್ರೀ ಸಿಗ್ತದೆ ನಮಗಂತ ಇಟ್ಕೋರಿ. ಇದಕ್ಕೆ ನಾವು BFS ಅಪ್ಲೈ ಮಾಡೀವಿ ಅಂತ ಇಟ್ಕೋರಿ. ಇದಕ್ಕೆ ನಾನು ಸ್ಪ್ಯಾನಿಂಗ್ ಟ್ರೀ ಅಂತ ಕರಿತೀನಿ. ಸ್ಪ್ಯಾನಿಂಗ್ ಟ್ರೀ ಅಂತ ಕರಿತೀನಿ. This spanning tree is called as BFS spanning tree because we applied the method BFS. ಇದಕ್ಕೆ BFS ಅನ್ನು ಅಪ್ಲೈ ಮಾಡೀವಿ, ಸೊ ಅದಕ್ಕೆ ಏನಂತ ಕರಿತೀವಿ, BFS ಸ್ಪ್ಯಾನಿಂಗ್ ಟ್ರೀ. DFS ಅನ್ನು ಅಪ್ಲೈ ಮಾಡಿ ಕೂಡ ಇದರಿಂದ ನಾವೇನು ಮಾಡ್ಬೋದು, ಸ್ಪ್ಯಾನಿಂಗ್ ಟ್ರೀಯನ್ನು ತೆಗಿತೀವಿ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, DFS ಸ್ಪ್ಯಾನಿಂಗ್ ಟ್ರೀ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಸ್ಪ್ಯಾನಿಂಗ್ ಟ್ರೀಯನ್ನು ಲಾಸ್ಟ್ ಪಾಯಿಂಟ್ ಹೇಳಾಕತ್ತೀನಿ ನಾನು. ಇದನ್ನು ಸ್ಪ್ಯಾನಿಂಗ್ ಟ್ರೀ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಈ ಎಡ್ಜಸ್ ಇರಬೇಕು, ದಟ್ ಈಸ್ ಟ್ರೀ ಎಡ್ಜ್, ದಟ್ ಈಸ್ ಫಾರ್ವರ್ಡ್ ಎಡ್ಜ್ ಇರಬೇಕು. ಎ ಅದ ರೀ ಸರ್, ಬಿ ಅದ ರೀ ಸರ್, ಕ್ರಾಸ್ ಕನೆಕ್ಷನ್ ಐತ್ರಿ ಸರ್ ಇದಕ್ಕೆ ಸಾರಿ ಹಿಯರ್ ಐ ವಿಲ್ ಗೋ. ಸರ್ ಕ್ರಾಸ್ ಕನೆಕ್ಟ್ ಮಾಡೀವ್ರಿ. ನೋ, ಇಟ್ ಈಸ್ ನಾಟ್ ಅ ಸ್ಪ್ಯಾನಿಂಗ್ ಟ್ರೀ. ಇದಕ್ಕೆ ಸ್ಪ್ಯಾನಿಂಗ್ ಟ್ರೀ ಅಂತ ಕರೆಯಂಗಿಲ್ಲ ರೀ, ಯಾಕಂದ್ರೆ ಇದು ಕ್ರಾಸ್ ಐತಿ, ಬ್ಯಾಕ್ವರ್ಡ್ ಐತಿ, ವಿಸಿಟ್ ಮಾಡಿದ್ದನ್ನೇ ಹೊಳ್ಳಿ ವಿಸಿಟ್ ಮಾಡಾಕತ್ತೀರಿ. ಇಟ್ ಈಸ್ ನಾಟ್ ಅ ಸ್ಪ್ಯಾನಿಂಗ್ ಟ್ರೀ. ಟು ಕನ್ಸ್ಟ್ರಕ್ಟ್ ಅ ಸ್ಪ್ಯಾನಿಂಗ್ ಟ್ರೀ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಟ್ರೀ ಎಡ್ಜ್. ಅದೊಂದು ಪಾಯಿಂಟನ್ನು ನೆನಪಿಟ್ಕೋರಿ. ಥ್ಯಾಂಕ್ ಯು.